ತಪ್ಪು ಮಾಡಿದ್ದಾರೆ, ಅದಕ್ಕೆ ಸಸ್ಪೆಂಡ್ ಮಾಡಿದ್ದೇವೆ. ಅಮಾನತು ಮಾಡಿರುವಂತ ವಿಚಾರದ ಬಗ್ಗೆ, ಅಧಿಕಾರಿಗಳನ್ನ ಅಮಾನತು ಮಾಡಿರೋದ್ರ ಬಗ್ಗೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ಸಿಎಂ. ಮೇಲ್ನೋಟಕ್ಕೆ ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ಅಮಾನತು ಮಾಡಿದ್ದೇವೆ, ಅಂಥ ಅಧಿಕಾರಿಗಳನ್ನ ನಾವು ದಂಡನೆ ಮಾಡಿದ್ದೇವೆ. ತಪ್ಪು ಮಾಡಿದ್ದಾರೆ, ಅದಕ್ಕೆ ಸಸ್ಪೆಂಡ್ ಮಾಡಿದ್ದೇವೆ. ನೋಡಿ, ಇವತ್ತು ರಾಜ್ಯಾದ್ಯಂತ ಹಿರಿಯ ಅಧಿಕಾರಿಗಳನ್ನ 3 ಜನ IPS ಅಧಿಕಾರಿಗಳು ಮತ್ತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರನ್ನ ಅಮಾನತು ಮಾಡಿರೋದ್ರ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೀವು ಮಾಡಿರೋ ತಪ್ಪನ್ನ ಮುಚ್ಚಿ ಹಾಕೊಳ್ಳೋದಕ್ಕೆ ಪೊಲೀಸರ ಮೇಲೆ ಗೂಬೆ ಕುರ್ಚಿ ಅವರ ತಲೆದಂಡ ಮಾಡಿದ್ದೀರಿ ಅನ್ನುವ ಪ್ರಶ್ನೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಜನ ಕೇಳ್ತಾ ಇದ್ದಾರೆ. ಹೀಗಿದ್ದಾಗ ಸಿಎಂ ಅದನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ತಪ್ಪು ಮಾಡಿದ್ದಾರೆ, ಅಮಾನತು ಮಾಡಿದ್ದೇವೆ. ಮೇಲ್ನೋಟಕ್ಕೆ ಹಂಗ ಅನ್ಸಿದೆ ಅಂತ ಸಿಎಂ ಏನ್ ಹೇಳಿದ್ದಾರೆ? ಹಾಗಾದ್ರೆ ಅಮಾನತು ಮಾಡಿರೋ ವಿಚಾರದ ಬಗ್ಗೆ ಬನ್ನಿ ನೋಡೋಣ. ಕುಮಾರಸ್ವಾಮಿ ಅವರು ಮತ್ತೆ ಬಿಜೆಪಿ ಅವರು ಸರ್, ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು ಹೊಣೆಯನ್ನು ಹೊತ್ತು ಅವರು ರಿಸೈನ್ ಮಾಡಬೇಕು, ಪೊಲೀಸ್ ಅಧಿಕಾರಿಗಳನ್ನ ಬಲಿಪೋಷಣೆ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಬಿಜೆಪಿ ಅವರು ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಮಾತಾಡ್ತಾರೆ. ನಾನು ರಾಜಕೀಯ ಮಾಡಕ್ ಹೋಗಲ್ಲ. ಈಗ ಮೇಲ್ನೋಟಕ್ಕೆ ಯಾರು ಜವಾಬ್ದಾರರಿದ್ದಾರೆ, ಯಾರು ಜವಾಬ್ದಾರಿಯನ್ನು ನಿರ್ವಹಿಸಿಲ್ಲ ಸರಿಯಾಗಿ ಅಂತೇಳಿ ಮೇಲ್ನೋಟಕ್ಕೆ ಯಾರು ಜವಾಬ್ದಾರರಿದ್ದಾರೆ, ಯಾರು ಜವಾಬ್ದಾರಿಯನ್ನು ನಿರ್ವಹಿಸಿಲ್ಲ ಸರಿಯಾಗಿ ಅಂತೇಳಿ. ಆಲ್ರೈಟ್, ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಈಗ ನೋಡಿದ್ರೆ ಈ ಬಾಲ್ ನ ಒಬ್ರು ಅಂಗಳದಿಂದ ಇನ್ನೊಬ್ರು ಅಂಗಳಕ್ಕೆ ಒದಿತಾರಲ್ಲ, ಹಂಗೆ ತಪ್ಪು ನಿಂದು ಅಂತ ಕಪ್ ನಮ್ದು ಅಂದ್ರು ಮೊದಲು. ಈಗ ಯಾರು ನೋಡಿದ್ರು ತಪ್ಪು ನಿಂದು ಅಂತ ಶುರು ಮಾಡ್ಕೊಂಡಿದ್ದಾರೆ. ವಿಪಕ್ಷಗಳು ಸರಿಯಾಗಿ ಚಾಟಿ ಬೀಸ್ತಾ ಇದ್ದಾವೆ ಅಂತ ಅನ್ಸುತ್ತೆ. ಸಿಎಂ ಅವ್ರಿವ್ರ ಮೇಲೆ ಗುಬೆ ಕೂರಿಸ್ತಾ ಇದ್ದಾರಾ? ಸಿಎಂ DCM ಯಾರಿದಕ್ಕೆ ಹೊಣೆ? ಒಟ್ಟು ಚಿತ್ರಣ ಏನಿದೆ ಬಸವರಾಜ್? ಖಂಡಿತ ಶ್ರೀಲಕ್ಷ್ಮಿ, ಇಂತಹ ದೊಡ್ಡ ಅವಘಡಗಳಾದಾಗ ಸಾಮಾನ್ಯವಾಗಿ ಅಧಿಕಾರಿಗಳೇ ಹೊಣೆ ಆಗ್ತಾರೆ. ಅಧಿಕಾರಿಗಳನ್ನ ತಲೆದಂಡ ಮಾಡುವಂತ ಕೆಲಸವನ್ನ ರಾಜಕೀಯ ನಾಯಕರು ಅಥವಾ ಆಡಳಿತ ನಡೆಸತಕ್ಕಂತಹ ಮಂತ್ರಿಗಳು, ಸಿಎಂ ಸೇರಿದಂತೆ ಇನ್ನು ಉಳಿದವರು ಮಾಡ್ತಾರೆ. ಅದೇ ತರಹ ನಿನ್ನೆ ಕೂಡ ಕಮಿಷನರ್ ಆಗಿರಬಹುದು, DGP ಆಗಿರಬಹುದು, ಇವರನ್ನೆಲ್ಲರನ್ನು ಕೂಡ ಒಂದು ಹೊಣೆ ಮಾಡಿ ಪೊಲೀಸ್ ಅಧಿಕಾರಿಗಳನ್ನ ಈಗ ಸರಿಯಾಗಿ ಕರ್ತವ್ಯ ನಿರ್ವಹಿಸಿಲ್ಲ ಅಂತ ಅವ್ರನ್ನ ಅಮಾನತು ಮಾಡಲಾಗಿದೆ. ಇನ್ನ ವಿರೋಧ ಪಕ್ಷಗಳು ಕೂಡ ಇದನ್ನ ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತವೆ. ಇಷ್ಟರ ಮಟ್ಟಿಗೆ ಹೋರಾಟ ಆದ್ರೆ ಕೂಡ ಅವರಿಗೆ ಮೃತರ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ. ಮತ್ತೆ ಇಂಥ ಅವಘಡಗಳು ಆಗದ ಹಾಗೆ ಸರ್ಕಾರಗಳು ಒಂದಷ್ಟು ಮಾರ್ಗಸೂಚಿಗಳನ್ನ ತಯಾರು ಮಾಡುವಂತಹದ್ದು ಮತ್ತೆ ಮುಂದೆ ಒಂದಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವಂತ ಕೆಲಸಗಳು ಆಗೇ ಆಗುತ್ತೆ. ಈ ಸತ್ತಿದವರಂತೂ ವಾಪಸ್ ಬರಲ್ಲ, ಒಪ್ಕೊಳ್ಳೋಣ. ಆದ್ರೆ ಇದಕ್ಕೆ ಯಾರು ಹೊಣೆ ಅನ್ನುವಂಥದ್ದು ಬಹಳ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಎರಡೆರಡು ಈ ತರದ ಕಾರ್ಯಕ್ರಮಗಳ ಅವಶ್ಯಕತೆ ಇತ್ತ, ಇದನ್ನ ಜಿದ್ದಿಗೆ ಬಿದ್ದು ಮಾಡಿದ್ರ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಇದರ ಸಮಗ್ರ ತನಿಖೆ ಆಗಬೇಕಾಗಿದೆ. ಈಗಾಗಲೇ ನ್ಯಾಯಾಂಗ ತನಿಖೆ ಮಾಡಿಸ್ತೇವೆ ಅಂತ ಸರ್ಕಾರ ಹೇಳ್ತಿದೆ. ಅದರಲ್ಲಿ ವರದಿ ಏನ್ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಅದನ್ನ ಹೊರತಾಗಿ ಕೂಡ ಒಂದಷ್ಟು ತಪ್ಪು ಮಾಡಿದವ್ರನ್ನ ಸರಿಯಾಗಿ ಸುಮ್ಮನೆ ಓಡಾಡ್ಕೊಂಡು ಹೋಗಕ್ ಬಿಡಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಒಂದಷ್ಟು ಅಮಾನತು ಆಗುವಂತ ಕೆಲಸಗಳಾಗಿದ್ದಾವೆ. ಆದ್ರೆ ರಾಜಕೀಯ ನಾಯಕರ ಅಮಾನತು ಅವರನ್ನ ತಲೆದಂಡ ಯಾಕೆ ತೆಗೆದುಕೊಳ್ತಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಸ್ವತಃ ಇಂಟೆಲಿಜೆನ್ಸ್ ಸಿಎಂ ಅವರ ಹತ್ರನೇ ಇದೆ. ಅದು ಸಾಕಷ್ಟು ವೈಫಲ್ಯವನ್ನು ಅನುಭವಿಸ್ತಾ ಇದ್ರು ಕೂಡ ಅದರ ಅಲ್ಲಿ ಇರತಕ್ಕಂಥ ಹಿರಿಯ ಅಧಿಕಾರಿಗಳ ತಲೆದಂಡ ಯಾಕೆ ಮಾಡ್ತಾ ಇಲ್ಲ? ಯಾಕಂದ್ರೆ ಸಿಎಂ ಬುಡಕ್ಕೆ ಬರುತ್ತಾ? ಯಾಕಂದ್ರೆ ಇಂಟೆಲಿಜೆನ್ಸ್ ವೈಫಲ್ಯ ಅಂದ್ರೆ ಸಿಎಂ ಅವರ ಹೊಣೆ ಹಾಕ್ತಾರೆ. ಹಿಂದೆ KGHಳ್ಳಿ DJಹಳ್ಳಿ ಪ್ರಕರಣ ಆದಾಗ ಸಿಎಂ ಅವರನ್ನ ಹೊಣೆ ಮಾಡುವಂತ ಕೆಲಸಗಳನ್ನ ಇದೇ ಕಾಂಗ್ರೆಸ್ ಮಾಡಿತ್ತು ಆಗ. ಆದ್ರೆ ಈಗ ಇಂಥ ಘಟನೆಗಳು ನಡೆದಾಗ ಕೂಡ ಇಂಟೆಲಿಜೆನ್ಸ್ ವೈಫಲ್ಯ ಆಗಿದೆ ಅಂದಾಗ ಸಿಎಂ ಅವರೇ ಹೊಣೆ ಹಾಕ್ತಾರೆ. ಅದು ಹೊರತುಪಡಿಸಿ ಗೃಹ ಸಚಿವರ ಸಂಬಂಧಿತ ಒಂದಷ್ಟು ಇಲಾಖೆ ಅಧಿಕಾರಿಗಳನ್ನ ಈಗಾಗಲೇ ತಲೆದಂಡ ಮಾಡಲಾಗಿದೆ. ಆದ್ರಿಂದ ಕೇವಲ ಅಧಿಕಾರಿ ವರ್ಗಕ್ಕೆ ಮಾತ್ರ ಇದನ್ನ ಸೀಮಿತ ಮಾಡಬಾರದು. ಇನ್ನುಳಿದಂತೆ ರಾಜಕೀಯ ನಾಯಕರು ಅದರ ಪಶ್ಚಾತ್ತಾಪ ಪಟ್ಟರು ಕೂಡ ಅದನ್ನ ಪರಾಮರ್ಶೆ ಮಾಡಿ ಒಂದಷ್ಟು ಸ್ವಯಂ ಅವರಿಗೆ ಒಂದಷ್ಟು ನೈತಿಕತೆ ಇದ್ರೆ ಅವರೇ ಸ್ವಯಂ ಆಗಿ ಒಂದು ಹುದ್ದೆಯನ್ನು ಬಿಡಬೇಕಾಗುತ್ತೆ. ಆದ್ರೆ ರಾಜಕೀಯದಲ್ಲಿ ಅಷ್ಟು ಸುಲಭವಾಗಿ ಯಾರು ಹುದ್ದೆಯನ್ನು ಬಿಡಲ್ಲ ಶ್ರೀಲಕ್ಷ್ಮಿ. ಆದ್ರೂ ಕೂಡ ವಿರೋಧ ಪಕ್ಷಗಳು ಮತ್ತು ಆಡಳಿತ ಪಕ್ಷದ ಮಧ್ಯೆ ಈಗ ಜಟಾಪಟಿ ಆರಂಭವಾಗಿದೆ. ಇದು ಮುಂದಿನ ತಿಂಗಳು ಅಧಿವೇಶನ ಆರಂಭ ಆಗುವುದು. ಅಲ್ಲಿ ಇನ್ನಷ್ಟು ಜೋರಾಗುವಂತ ಸಾಧ್ಯತೆಗಳಿದಾವೆ. ಅಲ್ಲಿವರೆಗೂ ಕೂಡ ಈ ವಿಚಾರ ಡ್ರ್ಯಾಗ್ ಆಗುವಂತ ಸಾಧ್ಯತೆಗಳು ಸದ್ಯಕ್ಕೆ ದಟ್ಟವಾಗ್ತಾ ಇದಾವೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ತಪ್ಪು ಮಾಡಿದ್ದಾರೆ, ಅದಕ್ಕೆ ಸಸ್ಪೆಂಡ್ ಮಾಡಿದ್ದೇವೆ. ಅಮಾನತು ಮಾಡಿರುವಂತ ವಿಚಾರದ ಬಗ್ಗೆ, ಅಧಿಕಾರಿಗಳನ್ನ ಅಮಾನತು ಮಾಡಿರೋದ್ರ ಬಗ್ಗೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ಸಿಎಂ. ಮೇಲ್ನೋಟಕ್ಕೆ ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ಅಮಾನತು ಮಾಡಿದ್ದೇವೆ, ಅಂಥ ಅಧಿಕಾರಿಗಳನ್ನ ನಾವು ದಂಡನೆ ಮಾಡಿದ್ದೇವೆ. ತಪ್ಪು ಮಾಡಿದ್ದಾರೆ, ಅದಕ್ಕೆ ಸಸ್ಪೆಂಡ್ ಮಾಡಿದ್ದೇವೆ. ನೋಡಿ, ಇವತ್ತು ರಾಜ್ಯಾದ್ಯಂತ
ಹಿರಿಯ ಅಧಿಕಾರಿಗಳನ್ನ 3 ಜನ IPS ಅಧಿಕಾರಿಗಳು ಮತ್ತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರನ್ನ ಅಮಾನತು ಮಾಡಿರೋದ್ರ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೀವು ಮಾಡಿರೋ ತಪ್ಪನ್ನ ಮುಚ್ಚಿ ಹಾಕೊಳ್ಳೋದಕ್ಕೆ ಪೊಲೀಸರ ಮೇಲೆ ಗೂಬೆ ಕೂರಿಸಿ ಅವರ ತಲೆದಂಡ ಮಾಡಿದ್ದೀರಿ ಅನ್ನುವ ಪ್ರಶ್ನೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಜನ ಕೇಳ್ತಾ ಇದ್ದಾರೆ. ಹೀಗಿದ್ದಾಗ ಸಿಎಂ ಅದನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ತಪ್ಪು ಮಾಡಿದ್ದಾರೆ, ಅಮಾನತು ಮಾಡಿದ್ದೇವೆ, ಮೇಲ್ನೋಟಕ್ಕೆ ಹಂಗ ಅನ್ಸಿದೆ ಅಂತ. ಸಿಎಂ ಏನ್ ಹೇಳಿದ್ದಾರೆ ಹಾಗಾದ್ರೆ ಅಮಾನತು ಮಾಡಿರೋ ವಿಚಾರದ ಬಗ್ಗೆ? ಬನ್ನಿ ನೋಡೋಣ. ಕುಮಾರಸ್ವಾಮಿ ಅವರು ಮತ್ತೆ ಬಿಜೆಪಿ ಅವರು ಸರ್, ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು ಹೊಣೆಯನ್ನು ಹೊತ್ತು ಅವ್ರು ರಿಸೈನ್ ಮಾಡಬೇಕು, ಪೊಲೀಸ್ ಅಧಿಕಾರಿಗಳನ್ನ ಬಲಿಪಶು ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಬಿಜೆಪಿ ಅವರು ಸರ್. ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಮಾತಾಡ್ತಾರೆ. ನಾನು ರಾಜಕೀಯ ಮಾಡಕ್ ಹೋಗಲ್ಲ. ಈ ಮೇಲ್ನೋಟಕ್ಕೆ ಯಾರು ಜವಾಬ್ದಾರರಿದ್ದಾರೆ, ಯಾರು ಜವಾಬ್ದಾರಿಯನ್ನು ನಿರ್ವಹಿಸಿಲ್ಲ ಸರಿಯಾಗಿ ಅಂತೇವ್ರನ್ನ ಸಸ್ಪೆಂಡ್. ಮೇಲ್ನೋಟಕ್ಕೆ ಯಾರು ಜವಾಬ್ದಾರರಿದ್ದಾರೆ, ಯಾರು ಜವಾಬ್ದಾರಿಯನ್ನು ನಿರ್ವಹಿಸಿಲ್ಲ ಸರಿಯಾಗಿ ಅಂತೇವ್ರನ್ನ. ಆಲ್ರೈಟ್, ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಈಗ ನೋಡಿದ್ರೆ ಈ ಬಾಲ್ ನ ಒಬ್ರು ಅಂಗಳದಿಂದ ಇನ್ನೊಬ್ರು ಅಂಗಳಕ್ಕೆ ಒದಿತಾರಲ್ಲ, ಹಂಗೆ ತಪ್ಪು ನಿಂದು ಅಂತ ಕಪ್ ನಮ್ದು ಅಂದ್ರು ಮೊದಲು. ಈಗ ಎಲ್ಲ ಯಾರು ನೋಡಿದ್ರು ತಪ್ಪು ನಿಂದು ಅಂತ ಶುರು ಮಾಡ್ಕೊಂಡಿದ್ದಾರೆ. ವಿಪಕ್ಷಗಳು ಸರಿಯಾಗಿ ಚಾಟಿ ಬೀಸ್ತಾ ಇದ್ದಾವೆ ಅಂತ ಅನ್ಸುತ್ತೆ. ಸಿಎಂ ಅವ್ರಿವ್ರ ಮೇಲೆ ಗುಬೆ ಕೂರಿಸ್ತಾ ಇದ್ದಾರಾ? ಸಿಎಂ DCM ಯಾರಿದಕ್ಕೆ ಹೊಣೆ? ಒಟ್ಟು ಚಿತ್ರಣ ಏನಿದೆ ಬಸವರಾಜ್? ಖಂಡಿತ ಶ್ರೀಲಕ್ಷ್ಮಿ, ಇಂತಹ ದೊಡ್ಡ ಅವಘಡಗಳಾದಾಗ ಸಾಮಾನ್ಯವಾಗಿ ಅಧಿಕಾರಿಗಳೇ ಹೊಣೆ ಆಗ್ತಾರೆ. ಅಧಿಕಾರಿಗಳನ್ನ ತಲೆದಂಡ ಮಾಡುವಂತ ಕೆಲಸವನ್ನ ರಾಜಕೀಯ ನಾಯಕರು ಅಥವಾ ಆಡಳಿತ ನಡೆಸತಕ್ಕಂತ ಮಂತ್ರಿಗಳು, ಸಿಎಂ ಸೇರಿದಂತೆ ಇನ್ನು ಉಳಿದವರು ಮಾಡ್ತಾರೆ. ಅದೇ ತರಹ ನಿನ್ನೆ ಕೂಡ ಕಮಿಷನರ್ ಆಗಿರಬಹುದು, DGP ಆಗಿರಬಹುದು, ಇವರನ್ನೆಲ್ಲರನ್ನು ಕೂಡ ಒಂದು ಹೊಣೆ ಮಾಡಿ ಪೊಲೀಸ್ ಅಧಿಕಾರಿಗಳನ್ನ ಈಗ ಸರಿಯಾಗಿ ಕರ್ತವ್ಯ ನಿರ್ವಹಿಸಿಲ್ಲ ಅಂತ ಅವ್ರನ್ನ ಅಮಾನತು ಮಾಡಲಾಗಿದೆ. ಇನ್ನ ವಿರೋಧ ಪಕ್ಷಗಳು ಕೂಡ ಇದನ್ನ ಸರಿಯಾದ ದಿಕ್ಕಿನಲ್ಲೇ ತೆಗೆದುಕೊಂಡು ಹೋಗ್ತವೆ. ಇಷ್ಟರ ಮಟ್ಟಿಗೆ ಹೋರಾಟ ಆದ್ರೆ ಕೂಡ ಅವರಿಗೆ ಮೃತರ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ. ಮತ್ತೆ ಇಂಥ ಅವಘಡಗಳು ಆಗದ ಹಾಗೆ ಸರ್ಕಾರಗಳು ಒಂದಷ್ಟು ಮಾರ್ಗಸೂಚಿಗಳನ್ನ ತಯಾರು ಮಾಡುವಂತಹದ್ದು ಮತ್ತೆ ಮುಂದೆ ಒಂದಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವಂತ ಕೆಲಸಗಳು ಆಗೇ ಆಗುತ್ತೆ. ಈ ಸತ್ತಿದವರಂತೂ ವಾಪಸ್ ಬರಲ್ಲ, ಒಪ್ಕೊಳ್ಳೋಣ. ಆದ್ರೆ ಇದಕ್ಕೆ ಯಾರು ಹೊಣೆ ಅನ್ನುವಂಥದ್ದು ಬಹಳ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಎರಡೆರಡು ಈ ತರದ ಕಾರ್ಯಕ್ರಮಗಳ ಅವಶ್ಯಕತೆ ಇತ್ತ, ಇದನ್ನ ಜಿದ್ದಿಗೆ ಬಿದ್ದು ಮಾಡಿದ್ರ ಅನ್ನುವಂಥ ಪ್ರಶ್ನೆಗಳಿದಾವೆ. ಇದರ ಸಮಗ್ರ ತನಿಖೆ ಆಗಬೇಕಾಗಿದೆ. ಈಗಾಗಲೇ ನ್ಯಾಯಾಂಗ ತನಿಖೆ ಮಾಡಿಸ್ತೇವೆ ಅಂತ ಸರ್ಕಾರ ಹೇಳ್ತಿದೆ. ಅದರಲ್ಲಿ ವರದಿ ಏನ್ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಅದ್ರ ಹೊರತಾಗಿ ಕೂಡ ಒಂದಷ್ಟು ತಪ್ಪು ಮಾಡಿದವ್ರನ್ನ ಸರಿಯಾಗಿ ಸುಮ್ಮನೆ ಓಡಾಡ್ಕೊಂಡು ಹೋಗಕ್ ಬಿಡಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಒಂದಷ್ಟು ಅಮಾನತು ಆಗುವಂತ ಕೆಲಸಗಳಾಗಿದ್ದಾವೆ. ಆದ್ರೆ ರಾಜಕೀಯ ನಾಯಕರ ಅಮಾನತು ಅವರನ್ನ ತಲೆದಂಡ ಯಾಕೆ ತೆಗೆದುಕೊಳ್ತಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಸ್ವತಃ ಇಂಟೆಲಿಜೆನ್ಸ್ ಸಿಎಂ ಅವರ ಹತ್ರನೇ ಇದೆ. ಅದು ಸಾಕಷ್ಟು ವೈಫಲ್ಯವನ್ನು ಅನುಭವಿಸ್ತಾ ಇದ್ರು ಕೂಡ ಅಲ್ಲಿ ಇರತಕ್ಕಂಥ ಹಿರಿಯ ಅಧಿಕಾರಿಗಳ ತಲೆದಂಡ ಯಾಕೆ ಮಾಡ್ತಾ ಇಲ್ಲ? ಯಾಕಂದ್ರೆ ಸಿಎಂ ಬುಡಕ್ಕೆ ಬರುತ್ತಾ? ಯಾಕಂದ್ರೆ ಇಂಟೆಲಿಜೆನ್ಸ್ ವೈಫಲ್ಯ ಅಂದ್ರೆ ಸಿಎಂ ಅವರ ಹೊಣೆ ಹಾಕ್ತಾರೆ. ಹಿಂದೆ KGHಳ್ಳಿ DJಹಳ್ಳಿ ಪ್ರಕರಣ ಆದಾಗ ಸಿಎಂ ಅವರನ್ನ ಹೊಣೆ ಮಾಡುವಂತ ಕೆಲಸಗಳನ್ನ ಇದೇ ಕಾಂಗ್ರೆಸ್ ಮಾಡಿತ್ತು ಆಗ. ಆದ್ರೆ ಈಗ ಇಂಥ ಘಟನೆಗಳು ನಡೆದಾಗ ಕೂಡ ಇಂಟೆಲಿಜೆನ್ಸ್ ವೈಫಲ್ಯ ಆಗಿದೆ ಅಂದಾಗ ಸಿಎಂ ಅವರೇ ಹೊಣೆ ಆಗ್ತಾರೆ. ಅದು ಹೊರತುಪಡಿಸಿ ಗೃಹ ಸಚಿವರ ಸಂಬಂಧಿತ ಒಂದಷ್ಟು ಇಲಾಖೆ ಅಧಿಕಾರಿಗಳನ್ನ ಈಗಾಗಲೇ ತಲೆದಂಡ ಮಾಡಲಾಗಿದೆ. ಆದ್ರಿಂದ ಕೇವಲ ಅಧಿಕಾರಿ ವರ್ಗಕ್ಕೆ ಮಾತ್ರ ಇದನ್ನ ಸೀಮಿತ ಮಾಡಬಾರದು. ಇನ್ನುಳಿದಂತೆ ರಾಜಕೀಯ ನಾಯಕರು ಅದ್ರ ಪಶ್ಚಾತ್ತಾಪ ಪಟ್ಟರು ಕೂಡ ಅದನ್ನ ಪರಾಮರ್ಶೆ ಮಾಡಿ ಒಂದಷ್ಟು ಸ್ವಯಂ ಅವ್ರಿಗೆ ಒಂದಷ್ಟು ನೈತಿಕತೆ ಇದ್ರೆ ಅವರೇ ಸ್ವಯಂ ಆಗಿ ಒಂದು ಹುದ್ದೆಯನ್ನು ಬಿಡಬೇಕಾಗುತ್ತೆ. ಆದ್ರೆ ರಾಜಕೀಯದಲ್ಲಿ ಅಷ್ಟು ಸುಲಭವಾಗಿ ಯಾರು ಹುದ್ದೆಯನ್ನು ಬಿಡಲ್ಲ ಶ್ರೀಲಕ್ಷ್ಮಿ. ಆದ್ರೂ ಕೂಡ ವಿರೋಧ ಪಕ್ಷಗಳು ಮತ್ತು ಆಡಳಿತ ಪಕ್ಷದ ಮಧ್ಯೆ ಈಗ ಜಟಾಪಟಿ ಆರಂಭವಾಗಿದೆ. ಇದು ಮುಂದಿನ ತಿಂಗಳು ಅಧಿವೇಶನ ಆರಂಭ ಆಗುವುದು. ಅಲ್ಲಿ ಇನ್ನಷ್ಟು ಜೋರಾಗುವಂತ ಸಾಧ್ಯತೆಗಳಿದ್ದಾವೆ. ಅಲ್ಲಿವರೆಗೂ ಕೂಡ ಈ ವಿಚಾರ ಡ್ರ್ಯಾಗ್ ಆಗುವಂತ ಸಾಧ್ಯತೆಗಳು